ಥರದೊಂದು ಸನ್ನಿವೇಶಕ್ಕೆ ಸಿಕ್ಕಾಕೋಬೇಡಿ, ಈ ಥರದೊಂದು ಸಿಚುವೇಶನ್ಗೆ ಸಿಕ್ಕಾಕೋಬೇಡಿ. ಅವರವರು ಸೆಲೆಬ್ರಿಟೀಸು ಯಾರ್ಯಾರು ಪಾಪ್ಯುಲರ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರವ್ರ ಲೈಫು, ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆವತ್ತು ಒಂದು ನಾನು ವಿಡಿಯೋ ಮಾಡಿದ್ದು ಓನ್ಲಿ ಫಾರ್ ಒನ್ ರೀಸನ್, ಟು ಸ್ಪ್ರೆಡ್ ಅವೇರ್ನೆಸ್ ಅಷ್ಟೇ. ಬಟ್ ಈ ಒಂದು ಸಿಚುವೇಶನ್ ಏನಾಗಿದೆ ಅದ್ರ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಒಂದು ಶಾಕ್ ಆಗಿದೆ. ತುಂಬ ಜನದ ಮನಸ್ಸಿಗೆ ನೋವಾಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಡಿಲೀಟ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಇಲ್ಲಿ ಒಬ್ಬರು ಮೃತ ಹೊಂದಿದ್ದಾರೆ, ಅವ್ರ ಕುಟುಂಬದವರಿದ್ದಾರೆ. ಸೊ ಇದನ್ನೆಲ್ಲ ತಲೆಗೆ ಇಟ್ಕೊಂಡು ನಾನು ಡಿಲೀಟ್ ಮಾಡಿದ್ದೀನಿ. ಇವಾಗಲೂ ಅಷ್ಟೇ, ನನಗೇನು ಬೇಜಾರಿಲ್ಲ ಈ ಥರದ್ದು. ಅಂದರೆ ನನಗೇನು ಬೇಜಾರಿಲ್ಲ ಅಂದರೆ ನನಗೆ ಮೆಸೇಜಸ್ ಬಂದಿರೋದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಎಸ್, ನಾನು ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೆ. ನನಗೂ ಆಸೆ ಇತ್ತು ಒಂದು ನಟಿಯಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದೆಲ್ಲ ಆಸೆ ಇತ್ತು. ಬಟ್ ಅವರೆಲ್ಲೋ ಕೂತ್ಕೊಂಡು ಅವರು ಮೆಸೇಜ್ ಕಳಿಸ್ತಿರ್ತಾರೆ, ಅದು ನನಗೂ ಅವ್ರಿಗೂ ಸಂಬಂಧನೇ ಇರೋದಿಲ್ಲ. ಅವರಿಂದ ನನಗೇನು ಲಾಭ ಇಲ್ಲ, ನಷ್ಟ ಇಲ್ಲ. ಅವರಿಂದ ಅವ್ರಿಗೆ ನನ್ನಿಂದನೂ ಏನು ಲಾಭ ಇಲ್ಲ, ನಷ್ಟ ಇಲ್ಲ. ಗೌತಮ್ KS 1990 ಅನ್ನುವಂಥದ್ದು ಒಂದು ಫೇಕ್ ಅಕೌಂಟು. ಈ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ರೇಣುಕಾಸ್ವಾಮಿ ಅಂತಕ್ಕಂಥವನು ಸದ್ಯ ಈ ಕೊಲೆ ಆಗಿರ್ತಕ್ಕಂಥವ್ರವರು. ಸೊ ತುಂಬ ಜನ ನಟಿಮಣಿಯರಿಗೆ, ತುಂಬ ಕಾಮನ್ ಪೀಪಲ್ಸ್ಗೆ ವಲ್ಗರ್ ಆಗಿ ಮೆಸೇಜ್ ಮಾಡೋದು, ಫೋಟೋಸ್ ಕಳಿಸೋದು, ಈ ಥರದ್ದೆಲ್ಲ ಪಿಕ್ಚರ್ಸ್ ಕಳಿಸೋದು, ಅವ್ರಿಗೆ ಮೆಂಟಲಿ ಹರಾಸ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದ ಅನ್ನುವಂಥ ಆರೋಪ ಇದೆ. ಸೊ ರೂಪಾ ರಾಯಪ್ಪ ಅವ್ರಿಗೂ ಕೂಡ ಗೌತಮ್ KS 1990 ಅನ್ನುವಂಥ ಅಕೌಂಟಿಂದ ಅಶ್ಲೀಲ ಮೆಸೇಜ್ಗಳು, ಫೋಟೋಸ್ಗಳು ಬಂದಿದ್ವು ಅನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು. ಸೊ ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂದರೆ ಕ್ಲಾರಿಟಿ ಕೊಡೋದಕ್ಕೆ ನನ್ನ ಜೊತೆ ರೂಪಾ ರಾಯಪ್ಪ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದಮೇಲೆ ತುಂಬ ಜನ ನಟಿಮಣಿಯರು ಗೌತಮ್ KS 1990 ಅನ್ನುವಂಥ ಅಕೌಂಟಿಂದ ನಮಗೂ ಕೂಡ ವಲ್ಗರಾಗಿ ಮೆಸೇಜ್ ಬರ್ತಿತ್ತು ಅಂತ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು ಕೂಡ. ಸೊ ಅದೇ ಥರ ನಿಮಗೂ ಬಂದಿತ್ತು ಅನ್ನುವಂಥ ವಿಚಾರ ಕೇಳಿ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟಕ್ಕಂತ ಡಿಲೀಟ್ ಮಾಡಿದ್ರಿ ನೀವು ಅಪ್ಲೋಡ್ ಮಾಡಿ, ಯಾಕೆ ಅನ್ನೋ ಒಂದು ವಿಚಾರ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾನು ಆ ಒಂದು ಆರ್ಟಿಕಲನ್ನು ಓದಿದಾಗ ಆ ಐ ಡಿನ ನೋಡಿದೆ. ಆ ಐ ಡಿ ಯಾಕೋ ಫೆಮಿಲಿಯರ್ ಅನಿಸ್ತು. ಅದನ್ನು ನಾನು ಚೆಕ್ ಮಾಡಿದೆ, ನನಗೂ ಏನಾದರೂ ಮೆಸೇಜ್ ಬಂದಿದೆಯಾ ಅಂತ. ಆ್ಯಂಡ್ ಬಂದಿತ್ತು. ಸೊ ಇವಾಗ ನೋಡಿ ಏನಾಗುತ್ತೆ ಅಂದರೆ, ನಾನು ಆ ವಿಡಿಯೋನ ಮಾಡಿ ನಾನು ಆ ಥರ ಹಾಕಿದ್ದು ಒಂದೇ ರೀಸನ್ಗೆ, ಅವೇರ್ನೆಸ್ ಮೂಡಿಸೋದಕ್ಕೆ. ಅಂದರೆ ಯಾರ್ಯಾರು ಈ ಥರ ಒಂದು ಉಡಾಫೆ ರೀತಿಲಿ ನಾನು ಏನು ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ಒಂದು ಮೆಸೇಜ್ಗಳನ್ನು ಕಳಿಸ್ತಾರೆ, ಅಥವಾ ಟ್ರೋಲರ್ಸ್ ಕಾಮೆಂಟ್ ಮಾಡೋರು, ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರ್ಯಾರು ಯಾವ್ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರಿಗೆ ಯಾವ ಥರ ಆ್ಯಂಗರ್ ಇಶ್ಯೂಸ್ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಈ ಥರದೊಂದು ಸನ್ನಿವೇಶಕ್ಕೆ ಸಿಕ್ಕಾಕೋಬೇಡಿ, ಈ ಥರದೊಂದು ಸಿಚುವೇಶನ್ಗೆ ಸಿಕ್ಕಾಕೋಬೇಡಿ. ಅವರವರು ಸೆಲೆಬ್ರಿಟೀಸು, ಅವ್ರು ಯಾರ್ಯಾರು ಪಾಪ್ಯುಲರ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರವ್ರ ಲೈಫು, ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇನ್ನೂ ಒಂದು ಕ್ವೆಶನ್ ಕೂಡ ಕೇಳ್ತಾರೆ, ನೀವು ಯಾಕೆ ಈ ಹಿಂದೆ ಬಂದು ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂತ. ನೋಡಿ, ನನಗೆ 1000 ಮೆಸೇಜಸ್ ಬರುತ್ತೆ 1000 ಅಕೌಂಟ್ಸ್ಗಳಿಂದ. ಈ ಥರದ್ದು ಮೆಸೇಜಸ್ಗಳು ತುಂಬ ಜನ ಕಳಿಸ್ತಾರೆ. ನಾನು ಪರ್ಸ್ನಲಿ ಯಾವುದನ್ನು ನಾನು ತಲೆಗೆ ತೊಗೊಳ್ಳೋದಿಲ್ಲ. ಆವತ್ತು ನಾನು ವಿಡಿಯೋ ಮಾಡಿದ್ದು ಓನ್ಲಿ ಫಾರ್ ಒನ್ ರೀಸನ್, ಟು ಸ್ಪ್ರೆಡ್ ಅವೇರ್ನೆಸ್ ಅಷ್ಟೇ. ಬಟ್ ಈ ಒಂದು ಸಿಚುವೇಶನ್ ಏನಾಗಿದೆ ಅದ್ರ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಒಂದು ಶಾಕ್ ಆಗಿದೆ. ಇದು ಯಾರಿಗೂ ಆಗಬಾರ್ದು ಈ ಥರದೊಂದು ಸಿಚುವೇಶನ್ನು. ಬಟ್ ಈ ಥರ ಒಂದು ಘಟನೆ ನಡೆದಿದೆ ಆ್ಯಂಡ್ ತುಂಬ ವಿಷಾದನೀಯ. ಅದ್ರ ಬಗ್ಗೆ ನನಗೆ ನೋವಿದೆ. ಮಿಡಲ್ ಇಂಟ್ರಪ್ಟ್ ಮಾಡ್ತಿರೋದಕ್ಕೆ ಸಾರಿ. ಏನಂತಂದರೆ ಸಿಕ್ಕಾಪಟ್ಟೆ ಬೋಲ್ಡು ರೂಪಾ. ಸೊ ಬಾಲಿವುಡ್ ನಟಿಮಣಿಯರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋವಂಥ ಕಾಸ್ಟ್ಯೂಮ್ಸನ್ನು ಹಾಕ್ತಾರೆ, ಕ್ಯಾಮ್ರಾ ಮುಂದೆ ಎಕ್ಸ್ಪೋಸ್ ಆಗ್ತಾರೆ, ಡಿಫ್ರೆಂಟ್ ಫೋಟೋಶೂಟ್ ಮಾಡಿಸ್ತಾರೆ. ತುಂಬ ಡೇರ್ ಆ್ಯಂಡ್ ಡೆವಿಲ್ ಇರೋ ನೇಚರು, ತುಂಬ ಸ್ಟ್ರೈಟ್ ಫಾರ್ವರ್ಡು ಅಂತ ಕೇಳ್ಪಟ್ಟಿದ್ವಿ. ಅದೇ ಡೇರಿಂಗಲ್ಲಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ರಿ, ಟಕ್ಕಂತ ಡಿಲೀಟ್ ಮಾಡಿಬಿಟ್ರಲ್ಲ. ಸೊ ಆ ಡೇರಿಂಗ್ ಕಡಿಮೆ ಆಯಿತಾ ಅಥವಾ ಥ್ರೆಟ್ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಿದ್ದ ಅನ್ನುವಂಥ ಕ್ವಶನ್ ಎಲ್ರಿಗೂ ಇದೆ. ಆ ಕ್ವಶನ್ಗೆ ಕ್ಲಾರಿಟಿ. ಸಿ ಥ್ರೆಟ್ ಅಂತೆಲ್ಲ ಏನಿಲ್ಲ. ಇಟ್ಸ್ ಜಸ್ಟ್ ಅ ಸೆನ್ಸಿಟಿವ್ ಮ್ಯಾಟರ್. ಅದಾದಮೇಲೆ ಅನ್ನಿಸ್ತು ಮೇ ಬಿ ಐ ಶುಡ್ ನಾಟ್ ಲೆಟ್ ದಿಸ್ ಬಿ ಅಂತ. ಅದಕ್ಕೋಸ್ಕರ ಡಿಲೀಟ್ ಮಾಡಿದೆ ಅಷ್ಟೇ. ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಇಟ್ ಈಸ್ ಅ ವೆರಿ ತುಂಬ ಜನದ ಮನಸ್ಸಿಗೆ ನೋವಾಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಡಿಲೀಟ್ ಮಾಡಿದೆ ಅಷ್ಟೇ. ಬಿಕಾಸ್ ಇಲ್ಲಿ ಒಬ್ಬರು ಮೃತ ಹೊಂದಿದ್ದಾರೆ, ಅವರ ಕುಟುಂಬದವರಿದ್ದಾರೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಡಿಲೀಟ್ ಮಾಡಿದೆ. ಇವಾಗಲೂ ಅಷ್ಟೇ, ನನಗೇನು ಬೇಜಾರಿಲ್ಲ ಈ ಥರದ್ದು. ಅಂದರೆ ನನಗೇನು ಬೇಜಾರಿಲ್ಲ ಅಂದರೆ, ನನಗೆ ಮೆಸೇಜಸ್ ಬಂದಿರೋದ್ರ ಬಗ್ಗೆ ನನಗೇನು ಬೇಜಾರಿಲ್ಲ.
ಇಟ್ಸ್ ಓಕೆ, ಅದು ಎವ್ರಿ ಡೇ ಆಗ್ತಾ ಇರುತ್ತೆ. ತುಂಬ ಜನ ಕಳಿಸ್ತಾರೆ, ತುಂಬ ಮೆಸೇಜಸ್ಗಳನ್ನು ನೋಡ್ತೀವಿ. ನನಗೆ ಪರ್ಸ್ನಲಿ ಏನು ನನಗೆ ಹರ್ಟ್ ಆಗಿಲ್ಲ, ನೋವಾಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕಮೆಂಟು ಕೆಟ್ಟದಾಗ ಮಾಡ್ತಾರಲ್ಲ ಮ್ಯಾಮ್, ಈಗ ನಿಮ್ಮ ಫೋಟೋಸ್ಗೆ ಕೆಟ್ಟದಾಗ ಮೆಸೇಜ್ ಮಾಡೋರು ಇರ್ತಾರೆ, ಕಮೆಂಟ್ ಮಾಡೋರು ಇರ್ತಾರೆ, ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಪುಷ್ ಮಾಡೋರು ಇರ್ತಾರೆ. ಸೊ ಅದಕ್ಕೆ ಬೇಜಾರಿಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಒಂದು ಹೆಣ್ಣನ್ನು ಅಥವಾ ಬೇರೆಯವ್ರ ಮನೆ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಮಾತನಾಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ ಅನಿಸುತ್ತೆ? ಆ ಥರ ಮಾಡಿದ್ರಿಂದಲೇ ಇವತ್ತು ರೇಣುಕಾಸ್ವಾಮಿ ಕೊಲೆ ಆದ ಅನ್ನೋಂಥದ್ದು ಆರೋಪ ಇದೆ. ಸೊ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ನ್ಯೂಡ್ ಫೋಟೋಸು ಪಿಕ್ಚರ್ಸನ್ನು ಕಳಿಸಿ ಆನ್ಲೈನ್ ರೇಪ್ ಪ್ರಕರಣಕ್ಕೆ ಪ್ರೋತ್ಸಾಹ ನೀಡುವಂಥ ಗಂಡೈಕ್ಳಿಗೆ ಏನು ಹೇಳ್ತೀರಾ ಅಂತ? ಅದನ್ನೇ ನಾನು ಹೇಳ್ತಾ ಇರೋದು. ಒಬ್ರೊಬ್ರು ಹೇಗೆ ರಿಸೀವ್ ಮಾಡ್ತಾರೆ ಅದನ್ನು ಅಂತ ಹೇಳಿಕ್ಕೆ ಬರೋದಿಲ್ಲ. ನಾನು ಅದನ್ನು ರಿಜೆಕ್ಟ್ ಮಾಡ್ಬೋದು, ಅದನ್ನು ನಾನೇನು ತಲೆಗೆ ಹಚ್ಕೊಳ್ದೇ ಇರ್ಬೋದು. ಬಟ್ ಬೇರೆಯವರು ಹೇಗೆ ಅದನ್ನ ರಿಸೀವ್ ಮಾಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನೀವು ಈ ಥರದ್ದೊಂದು ಸಿಚುವೇಶನ್ಗೆ ಸಿಕ್ಕಾಕೋಬೇಡಿ. ನೀವಾಗೆ ಇಂಥದ್ದೊಂದು ಸಿಚುವೇಶನಲ್ಲಿ ಸಿಕ್ಕಾಕೋಬೇಡಿ. ಕೆಲವ್ರಿಗೆ ಆ್ಯಂಗರ್ ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ಯಾವುದೋ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ. ನೀವು ಆ ಥರ ಮೆಸೇಜಸ್ ಅವ್ರ ಫೋನಲ್ಲಿ ನೀವು ಕಳಿಸಿರುವಂಥ ಮೆಸೇಜಸ್ ನೋಡಿದಾಗ ಅವ್ರಿಗೆ ಅದು ಪ್ರೊವೋಕ್ ಆಗ್ಬೋದು. ಸೊ ನೀವು ಪ್ರೊವೋಕ್ ಆಗೋ ರೀತಿಲಿ ಯಾವುದೇ ರೀತಿಯ ಮೆಸೇಜಸನ್ನು ಕಳಿಸ್ಬೇಡಿ ಅನ್ನೋದನ್ನ ನಾನು ಅದನ್ನೇ ಹೇಳಕ್ಕೆ ಬಂದೆ. ಪರ್ಸ್ನಲಿ ನನಗೆ ಏನು ಆ ಥರದ್ದು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ನನಗೆ ಇಟ್ಸ್ ಓಕೆ. ಬಟ್ ಬೇರೆಯವರು ಯಾವ ಥರ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲ, ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು. ರೂಪಾ, ನಿಮ್ಮ ಕರಿಯರ್ಗೆ ಬರೋದಾದರೆ ಥಿಯೇಟ್ರ್ ಗ್ರೂಪಿಂದ ತುಂಬ ಚೈಲ್ಡ್ಹುಡ್ ಡೇಸಲ್ಲೇ ಆ್ಯಕ್ಟ್ರೆಸ್ ಆಗಬೇಕು ಅಂತ ಕನಸ್ಕೊಂಡವರು, ತುಂಬ ಥಿಯೇಟ್ರಲ್ಲಿ ಕೆಲಸ ಮಾಡಿದವರು, ಅನಂತರ ನೀವು ತುಂಬ ಶೈನ್ ಆಗಿದ್ದು KGF ಸಿನಿಮಾದಿಂದ ಅಂತ ಎಲ್ರಿಗೂ ಗೊತ್ತು. ಆ ಸಿನಿಮಾದಿಂದ ಸಾಕಷ್ಟು ಸಿನಿಮಾಗಳು ಸಿಕ್ಕಿದೆ, ಈವನ್ ಬಾಲಿವುಡ್ಗೂ ಕೂಡ ಹೋಗಿದ್ದೀರಾ ಅಂತ ಕೇಳ್ಪಟ್ಟೆ. ಬಾಲಿವುಡ್ ಸಿನಿಮಾ ಏನಾಯಿತು, ಕನ್ನಡದಲ್ಲಿ ಎಷ್ಟು ಸಿನಿಮಾಗಳಿದೆ ಅಂತ? ನಾನು ಹಿಂದಿನಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದೆ. ಅದು ಒಂದು ಪ್ರಖ್ಯಾತ OTT ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ರೆಡಿ ಆಗಿದೆ. ಮತ್ತು ನನ್ನ ನೆಕ್ಸ್ಟ್ ಪ್ರೊಡಕ್ಷನ್ಸ್ ಅಂದರೆ ಇವತ್ತು ಟ್ರೇಲರ್ ಲಾಂಚ್ ಆಯಿತು, ರಕ್ತಾಕ್ಷ ಅಂತ ಆ ಸಿನಿಮಾದು. ಅದರಲ್ಲಿ ನಟಿಸಿದ್ದೀನಿ. ನೆಕ್ಸ್ಟು ಎಲ್ಲರ ಕಾಲು ಎಳೆಯುತ್ತೆ, ಕಾಲ, ಕಾಡ, ಚಿಕ್ಕಿಯ ಮೂಗುತಿ ಸಿನಿಮಾಗಳು ರೆಡಿ ಆಗಿದ್ದಾವೆ ರಿಲೀಸ್ಗೆ. ಮತ್ತು ಇನ್ನು 2 ಸಿನಿಮಾಗಳು ವೆರಿ ಸೂನ್ ಲಾಂಚ್ ಆಗ್ತಾ ಇದೆ. ಅದು ಒಂದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ಗಳು. ಸೊ ನನಗೆ ತುಂಬ ಖುಷಿ ಇದೆ. ಆ ಪ್ರಾಜೆಕ್ಟ್ಸ್ಗಳ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಒಂದು ಕೊಲೆ ಪ್ರಕರಣವನ್ನು ಹೊರತುಪಡಿಸಿ ದರ್ಶನ್ ಅವರು ನೀವು ಕಂಡಂತೆ ಹೇಗೆ ಯಾವತ್ತಾದರೂ ಮೀಟ್ ಆಗಿದ್ರಾ, ಅಥವಾ ಅವರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋಂಥ ಆಸೆಗಳೇನಾದರೂ ಇತ್ತಾ, ಅಥವಾ ಹೇಗೆ ಮ್ಯಾಮ್ ಈ ಪ್ರಕರಣ ಹೊರತುಪಡಿಸಿ ಮಾತಾಡೋದಾದ್ರೆ? ನಾನು ಚಿಕ್ಕ ವಯಸ್ಸಿಂದ ದರ್ಶನ್ ಸರ್ನ ನೋಡ್ಕೊಂಡು ಬೆಳೆದವಳು. ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗ್ತಿದ್ರು ಹೀರೋ ಆಗಿ. ಈ ಥರದೊಂದು ಘಟನೆ ನಡೆದಿದೆ, ತುಂಬ ವಿಷಾದನೀಯ. ಬಟ್ ಎಸ್, ನಾನು ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೆ. ನನಗೂ ಆಸೆ ಇತ್ತು ಒಂದು ನಟಿಯಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದೆಲ್ಲ ಆಸೆ ಇತ್ತು. ಬಟ್ ಅದೇ ಅವರು ತುಂಬ ಒಳ್ಳೆಯವರು, ಒಳ್ಳೆಯ ಮನುಷ್ಯರು ಅಂತೆಲ್ಲ ಕೇಳ್ಪಡ್ತಾ ಇದ್ದೀವಿ. ಅವರು ಮಾಡಿರುವಂಥ ತುಂಬ ಸಮಾಜ ಸೇವೆ ಎಲ್ಲ ಅದ್ರ ಬಗ್ಗೆ ಕೇಳಿದ್ದೀವಿ. ಓಕೆ, ಈ ಆರೋಪ ಬಂದ ಮೇಲೆ ಅವ್ರನ್ನ ನೋಡೋ ರೀತಿ, ಬಿಂಬಿಸೋ ರೀತಿ ಬೇರೆ ಆಗಿದೆ. ಆ್ಯಸ್ ಅ ಪ್ರೊಡ್ಯೂಸರ್ಗಳಿಂದ ತೊಗೊಂಡು ಡೈರೆಕ್ಟರ್ಗಳು ಕೆಲವರೆಲ್ಲ ಅವ್ರವ್ರಿಗಾಗಿರ್ತಕ್ಕಂಥ ಬ್ಯಾಡ್ ಇನ್ಸಿಡೆಂಟ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಮೀಡಿಯಾ ಮುಂದೆ ಬಂದು. ಸೊ ಇದಾದಮೇಲೆ ಈ ಥರದೊಂದು ಇನ್ಸಿಡೆಂಟಲ್ಲಿ, ಅಂದರೆ ನೀವು ತುಂಬ ವರ್ಷದಿಂದ ನೋಡಿದ್ದೆ, ಬಾಲ್ಯದಿಂದನೂ ಅವ್ರನ್ನ ನೋಡಿದ್ದೆ ಅಂತ, ನೋಡಿದ ರೀತಿಗೂ ಮತ್ತು ಈ ಪ್ರಕರಣಕ್ಕೂ, ಈ ಥರದ್ದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಅನ್ಸುತ್ತಾ, ಅಥವಾ ಜಸ್ಟ್ ಆರೋಪ ಅಂತ ಅನ್ಸುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಕಾನೂನು ರೀತಿಲಿ ಏನು ಕ್ರಮ ಕೈಗೊಳ್ತಾ ಇದ್ದಾರೋ ತಗೋತಾ ಇದ್ದಾರೆ, ಅದು ಮುಂದಿಂದು ಅಲ್ಲೇ ಡಿಸೈಡ್ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದಿಲ್ಲ. ಫೈನಲಿ ನಾನು ಕೇಳೋದೇನು ಅಂತಂದರೆ, ಈ ಗೌತಮ್ KS 1990 ಅನ್ನುವಂಥ ಅಕೌಂಟಿಂದ ಇನ್ನಿಬ್ಬರು ಅವರು ಬಸವೇಶ್ವರ ನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಪೊಲೀಸರು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ. ನಂತರ ಚಿತ್ರಾಲ್ ಮಾತಾಡಿದ್ರು, ತುಂಬ ಜನ ಹೀರೋಯಿನ್ಸ್ ಮಾತಾಡಿದ್ರು, ನೀವು ಮಾತಾಡಿದ್ರಿ. ಈ ಹಿಂದೆ ಯಾವತ್ತಾದರೂ ನೀವು ಕಂಪ್ಲೇಂಟ್ ಕೊಡುವಂಥ ಸ್ಟೇಜ್ಗೆ ಹೋಗಿದ್ದುಂಟಾ? ಮತ್ತು ಈ ಗೌತಮ್ KS 1990ಇಂದ ಬರೀ ಜಸ್ಟ್ ಕಮೆಂಟ್ ಅಷ್ಟೇ ಬಂದಿತ್ತು, ಅಥವಾ ಫೋಟೋಸ್ಗಳ್ನ ಕಳಿಸಿದ್ರ ನಿಮ್ಮ ಇನ್ಸ್ಟಾ ಅಕೌಂಟಿಗೆ ಅಂತ? ಲಾಸ್ಟ್ ಕ್ವಶನ್. ನಾನು ಅದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡೋದಿಲ್ಲ. ಒಂದೇ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಯಾವುದೇ ರೀತಿಯ ಮೆಸೇಜಸ್ ಬಂದರೂ, ಕಾಮೆಂಟ್ಸ್ ಬಂದ್ರೂ ನಾನು ಕೇರ್ ಮಾಡೋದಿಲ್ಲ. ಯಾಕೆ ಅಂದರೆ ಅವರೆಲ್ಲೋ ಕೂತ್ಕೊಂಡು ಅವರು ಮೆಸೇಜ್ ಕಳಿಸ್ತಿರ್ತಾರೆ. ಅದು ನನಗೂ ಅವ್ರಿಗೂ ಸಂಬಂಧನೇ ಇರೋದಿಲ್ಲ. ಅವರಿಂದ ನನಗೇನು ಲಾಭ ಇಲ್ಲ, ನಷ್ಟ ಇಲ್ಲ. ಅವ್ರಿಗೆ ನನ್ನಿಂದನೂ ಏನು ಲಾಭ ಇಲ್ಲ, ನಷ್ಟ ಇಲ್ಲ. ಸೊ ನಾನು ಅದನ್ನ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ಹೇಳಬೇಕಾದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾಮೆಂಟ್ ಮಾಡಿದ್ರೆ ಇಫ್ ಯು ರಿಯಲಿ ಆಸ್ಕ್ ಮೀ, ನಾನು ಅದನ್ನ ನೋಡಿ ನಗ್ತೀನಿ ಅಷ್ಟೇ. ದಟ್ ಇಸ್ ಆಲ್ ಐ ಡು. ಒಳ್ಳೆಯದಾಗಲಿ. ಇದಿಷ್ಟು ರೂಪಾ ರಾಯಪ್ಪ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.